ಇನ್ನು ಮೈಸೂರಿನ ರಾಡಿಸನ್ ಬ್ಲೂ ಹೋಟೆಲ್ನಲ್ಲಿ ಸ್ಥಳ ಮಹಜರು ಪ್ರಕ್ರಿಯೆಗೆ ಪೊಲೀಸರು ಆರೋಪಿಗಳನ್ನು ಕರೆತಂದಿದ್ದಾರೆ. 2 ಆರೋಪಿಗಳನ್ನು ಪೊಲೀಸರು ಕರೆತಂದು ಮೈಸೂರಿನ ರಾಡಿಸನ್ ಬ್ಲೂ ಹೋಟೆಲ್ನಲ್ಲಿ ಸ್ಥಳ ಮಹಜರು ಪ್ರಕ್ರಿಯೆ ಆರಂಭ ಆಗಿದೆ. ರಾಡಿಸನ್ ಬ್ಲೂ ಹೋಟೆಲ್ ಬಳಿ ಜನ ಜಮಾಯಿಸಿದ್ದಾರೆ. ನಟ ದರ್ಶನ್ ತಂಗಿದ್ದಂತಹ ಹೋಟೆಲ್ ಅದು. ಹೋಟೆಲ್ನ ಮುಂಭಾಗ ಜನ ಕುತೂಹಲದಿಂದ ಕಾದು ನಿಂತಿದ್ದಾರೆ. ಪೊಲೀಸರು ಆರೋಪಿಗಳನ್ನು ಕರ್ಕೊಂಡು ಬಂದಿರೋದ್ರಿಂದ ದರ್ಶನ್ ಆಪ್ತ ನಾಗರಾಜ್ ಮತ್ತೆ ಕಾರು ಚಾಲಕ ಲಕ್ಷ್ಮಣ್ 2 ಆರೋಪಿಗಳನ್ನು ಪೊಲೀಸರು ಕರೆತಂದು ಹೋಟೆಲ್ ರಾಡಿಸನ್ ಬ್ಲೂ ಅಲ್ಲಿ ಸ್ಥಳ ಮಹಜರು ನಡೆಸೋದಕ್ಕೆ ಮುಂದಾಗಿದ್ದಾರೆ. ಸೊ ಅದರದ್ದೇ ದೃಶ್ಯಗಳು ನೀವೀಗ ಗಮನಿಸ್ತಾ ಇರೋದು. ಮೈಸೂರಿನ ರೇಸ್ ಕೋರ್ಸ್ ಸರ್ಕಲ್ ಸಮೀಪ ಇರುವಂತಹ ರಾಡಿಸನ್ ಬ್ಲೂ ಹೋಟೆಲ್ನಲ್ಲಿ ಇದೀಗ 2 ಆರೋಪಿಗಳನ್ನು ಕರೆದುಕೊಂಡೋಗಿ ಪೊಲೀಸ್ ಅಧಿಕಾರಿಗಳು ಸ್ಥಳ ಮಹಜರು ಪ್ರಕ್ರಿಯೆಯನ್ನು ನಡೆಸ್ತಾ ಇದ್ದಾರೆ. ಯಾಕಂದ್ರೆ ಇನ್ನೊಂದೇ ದಿನ ಕಸ್ಟಡಿ ಇರೋದು ಇವರದ್ದೆಲ್ಲ. ಮತ್ತೊಮ್ಮೆ ಪೊಲೀಸ್ ಕಸ್ಟಡಿಗೆ ನೀಡಿತ್ತು ನ್ಯಾಯಾಲಯ. ಆ ಕಸ್ಟಡಿ ನಾಳೆಗೆ ಅಂತ್ಯ ಆಗುತ್ತೆ. ಈ ಕಾರಣಕ್ಕಾಗಿ ಇವತ್ತು ಮೈಸೂರಿನ ಯಾವ ಹೋಟೆಲ್ನಲ್ಲಿ ನಟ ದರ್ಶನ್ ತಂಗಿದ್ರಲ್ಲ, ಈ ಘಟನೆ ಬೆಳಕಿಗೆ ಬಂದು ಅವರನ್ನ ಅರೆಸ್ಟ್ ಮಾಡೋ ಸಂದರ್ಭದಲ್ಲಿ ಆ ಹೋಟೆಲ್ಗೆ 2 ಆರೋಪಿಗಳನ್ನು ಕರ್ಕೊಂಡು ಹೋಗಿದ್ದಾರೆ. ನಟ ದರ್ಶನ್ರನ್ನು ಕರೆದುಕೊಂಡು ಹೋಗ್ಬೇಕಾ ಬೇಡವಾ ಅನ್ನುವಂಥ ಗೊಂದಲ ಇತ್ತು. ಆದರೆ ಜನರನ್ನು ನಿಭಾಯಿಸೋದಕ್ಕಾಗಲ್ಲ, ಇನ್ನೂ ಹೆಚ್ಚಿನ ಜನ ಜಮಾವಣೆ ಆಗಬಹುದು ಅನ್ನೋ ಕಾರಣಕ್ಕೆ ಈ 2 ಅಲ್ಲೇ ಇದ್ದು ದರ್ಶನ್ರ ಜೊತೆ ಸಂಪೂರ್ಣ ವಿಚಾರವನ್ನು ಚರ್ಚೆ ಮಾಡಿದ್ರು. ಎಲ್ಲ ಪ್ಲಾನ್ ಮಾಡೋ ಸಂದರ್ಭದಲ್ಲಿ ಅಂದರೆ ಯಾರನ್ನ ಸರೆಂಡರ್ ಮಾಡಿಸ್ಬೇಕು ಅನ್ನೋ ವಿಚಾರಗಳೆಲ್ಲ ಚರ್ಚೆ ಆಗೋ ಸಂದರ್ಭ. ಆ ಚರ್ಚೆಗಳಾಗಿದ್ದೇ ಇಲ್ಲಿ. ಈ 2 ಆರೋಪಿಗಳು ಅಲ್ಲಿದ್ದರು ಅನ್ನುವಂಥ ಮಾಹಿತಿ ಸಿಕ್ಕಿದ್ರಿಂದಾಗಿ ಈ 2ರನ್ನ ಮಾತ್ರ ಕರೆದುಕೊಂಡು ಹೋಗಿ ಪೊಲೀಸರು ಅಲ್ಲಿ ಸ್ಪಾಟ್ ವೆರಿಫಿಕೇಶನ್ ಸ್ಥಳ ಮಹಜರು ಮಾಡೋದಕ್ಕೆ ಮುಂದಾಗಿದ್ದಾರೆ. ಅದರದ್ದೇ ದೃಶ್ಯಗಳು ನೀವೀಗ ಗಮನಿಸ್ತಾ ಇರುವಂಥದ್ದು. ಒಂದು ಕಡೆ ಚಿತ್ರದುರ್ಗದಲ್ಲಿ ಸ್ಪಾಟ್ ಮಹಜರ್ ಮಾಡಲಾಯಿತು, ಮತ್ತೊಂದು ಕಡೆ ಪಟ್ಟಣಗೆರೆಯ ಶೆಡ್ನಲ್ಲೂ ಕೂಡ ಈಗಾಗಲೇ ಸ್ಪಾಟ್ ಮಹಜರ್ ಮಾಡಿದ್ದಾರೆ. ಮೈಸೂರಿನ ಕೆಲ ಸ್ಥಳಗಳಲ್ಲೂ ಕೂಡ ಈಗ ಸಂಪೂರ್ಣ ಪರಿಶೀಲನೆ ನಡೆಸೋದಕ್ಕೆ ಪೊಲೀಸ್ ಅಧಿಕಾರಿಗಳು ಮುಂದಾಗಿದ್ದಾರೆ. ಮೈಸೂರಿನ ರಾಡಿಸನ್ ಬ್ಲೂ ಹೋಟೆಲ್ ಮುಂಭಾಗದ ದೃಶ್ಯಗಳು ನೀವೀಗ ಗಮನಿಸ್ತಾ ಇರುವಂಥದ್ದು. ನಟ ದರ್ಶನ್ ಶೂಟಿಂಗ್ ಒಂದರಲ್ಲಿ ಭಾಗಿಯಾಗಿದ್ರು. ಮೈಸೂರಿನ ಲಲಿತ್ ಮಹಲ್ ಪ್ಯಾಲೇಸ್ನಲ್ಲಿ ಆ ಚಿತ್ರದ ಚಿತ್ರೀಕರಣ ನಡೀತಾ ಇತ್ತು. ಮೈಸೂರಿನ ರಾಡಿಸನ್ ಬ್ಲೂ ಹೋಟೆಲ್ನಲ್ಲಿ ಅವರು ತಂಗಿದ್ರು. ಈಗ ಅಲ್ಲಿ ಪೊಲೀಸರು ಸ್ಪಾಟ್ ಮಹಜರ್ ಮಾಡೋದಕ್ಕೆ ಮುಂದಾಗಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.